ವ್ಯಾಪ್ತಿಯ ಸಮೀಪದ ಸಂಗಳ ಪಿಕೆಪಿಎಸ್ ಸೊಸೈಟಿ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ಅಕ್ಕಿಯನ್ನ ಕಡಿಮೆ ತೂಕದಲ್ಲಿ ವಿತರಿಸಲಾಗುತ್ತಿದೆ ಅಂತ ಆರೋಪಿಸಿ ಗ್ರಾಮಸ್ಥರು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳಿಗೆ ಮೌಖಿಕ ದೂರು ನೀಡಿದ ಘಟನೆ ಶನಿವಾರ ನಡೆದಿದೆ. ಗ್ರಾಮಸ್ಥರ ಆರೋಪದ ಪ್ರಕಾರ ಸರ್ಕಾರ ನಿಗದಿಪಡಿಸಿದ ಪ್ರಮಾಣಕ್ಕಿಂತ ಕಡಿಮೆ ತೂಕದ ಅಕ್ಕಿಯನ್ನ ಫಲಾನುಭವಿಗಳಿಗೆ ವಿತರಿಸಲಾಗುತ್ತಿದೆ. ಈ ಕುರಿತು ಹಲವು ಬಾರಿ ಸಿಬ್ಬಂದಿಯ ಗಮನಕ್ಕೆ ತಂದರೂ ಯಾವುದೇ ರೀತಿ ಕ್ರಮವನ್ನ ಕೈಗೊಂಡಿಲ್ಲ. ಇದರಿಂದ ಅಸಮಾಧಾನಗೊಂಡಿರುವ ಸಾರ್ವಜನಿಕರು ಇಲಾಖೆಯ ಅಧಿಕಾರಿಗಳಿಗೆ ಮೌಖಿಕ ದೂರು ಕೊಟ್ಟಿದ್ದಾರೆ. ದೂರಿನ ಮೇರೆಗೆ ಸ್ಥಳಕ್ಕೆ ಭೇಟಿ ನೀಡಿದ ರಾಮದುರ್ಗ ಆಹಾರ ಇಲಾಖೆ ಅಧಿಕಾರಿಗಳು ನ್ಯಾಯಬೆಲೆ ಅಂಗಡಿಯಲ್ಲಿ ಪರಿಶೀಲನೆ ನಡೆಸಿದರು. ಪಡಿತರ ವಿತರಣೆಯ ದಾಖಲೆಗಳು, ತೂಕದ ಯಂತ್ರ ಹಾಗೂ ದಾಸ್ತಾನು ವಿವರಗಳನ್ನು ಪರಿಶೀಲಿಸಿದ ಅಧಿಕಾರಿಗಳು ಸಿಬ್ಬಂದಿ ಮತ್ತು ಗ್ರಾಮಸ್ಥರೊಂದಿಗೆ ಚರ್ಚೆ ನಡೆಸಿ ಸಮಸ್ಯೆಗಳ ಕುರಿತು ಮಾಹಿತಿಯನ್ನ ಪಡೆದುಕೊಂಡರು. ಈ ವೇಳೆ ಅಧಿಕಾರಿಗಳು ಸಾರ್ವಜನಿಕರಿಗೆ ಯಾವುದೇ ಅನುಮಾನಗಳು ಅಥವಾ ಸಮಸ್ಯೆಗಳಿದ್ದಲ್ಲಿ ಇಲಾಖೆಗೆ ನೇರವಾಗಿ ಮಾಹಿತಿ ನೀಡುವಂತೆ ತಿಳಿಸಿದರು. ಅಲ್ಲದೆ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ವಿತರಣೆಯನ್ನು ಪಾರದರ್ಶಕವಾಗಿ ನಡೆಸಬೇಕು, ಫಲಾನುಭವಿಗಳಿಗೆ ಸರ್ಕಾರ ನಿಗದಿಪಡಿಸಿದ ಪ್ರಮಾಣದಂತೆ ಆಹಾರ ಧಾನ್ಯಗಳನ್ನು ವಿತರಿಸಬೇಕು ಎಂದು ರಾಮದುರ್ಗ್ ಫುಡ್ ಸೇರಸ್ತೆದಾರ್ ಈಶ್ವರ್ ಮಾರ್ತಂಡನವರವರು ಸಿಬ್ಬಂದಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟರು. ಇನ್ನು ಗ್ರಾಮಸ್ಥರು ಸಹ ವದಂತಿಗಳಿಗೆ ಕಿವಿಗೊಡಬಾರದು, ತೂಕದ ಬಗ್ಗೆ ಅನುಮಾನವಿದ್ದಲ್ಲಿ ಸ್ಥಳದಲ್ಲಿಯೇ ಪರಿಶೀಲಿಸಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರಬೇಕು ಎಂದು ಅಧಿಕಾರಿಗಳು ಬುದ್ಧಿವಾದ ಹೇಳಿದರು. ಈ ವೇಳೆ ಆನಂದ್ ಕುದುರಿ, ಯಲ್ಲಪ್ಪ ಹಂಪಿವಳಿ, ಶೇಖಪ್ಪ ಎಡಹಳ್ಳಿ, ಚನ್ನಪ್ಪಗೌಡ ಪಾಟೀಲ್, ಮಲ್ಲನಗೌಡ ಪಾಟೀಲ್, ಬಸವರಾಜ್ ಬಳಗಾನೂರ್, ಚಂದ್ರಯ್ಯ ಕಪ್ಪಸಗಟ್ಟಿ, ಅಬ್ದುಲ್ ಅತ್ತಾರ್, ಮಲ್ಲಪ್ಪ ಹೂಲಿ, ರಾಚಪ್ಪ ಅಬರಾದಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ವೇಳೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ನಿರೀಕ್ಷಕರಾದ ಸಂಜೀವ್ ಹಮ್ಮನವರವರು ಮಾತನಾಡಿದರು. ಪರಿಶೀಲನೆ ಬಳಿಕ ಅಗತ್ಯ ಕ್ರಮ ಕೈಗೊಂಡು ನ್ಯಾಯಬೆಲೆ ಅಂಗಡಿಗಳ ಕಾರ್ಯವೈಖರಿಯಲ್ಲಿ ಪಾರದರ್ಶಕತೆ ಮತ್ತು ಸಾರ್ವಜನಿಕರ ವಿಶ್ವಾಸ ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಸಂಜೀವ್ ಹಮ್ಮನವರವರು ತಿಳಿಸಿದರು. ಇನ್ನು ಪಿಕೆಪಿಎಸ್ ಸೊಸೈಟಿ ಸಂಘದ ಅಧ್ಯಕ್ಷರಾದ ಬಸನಗೌಡ ಆರ್ ಪಾಟೀಲ್ ಅವರು ಮಾತನಾಡಿ, ತೂಕದಲ್ಲಿ ಲೋಪದೋಷಗಳು ಆಗಿವೆ ಎಂಬ ಆರೋಪದಲ್ಲಿ ತೂಕದಲ್ಲಿ ವ್ಯತ್ಯಾಸವಾಗಿದ್ದರೆ ಅದನ್ನು ಆಯಾ ಫಲಾನುಭವಿಗಳಿಗೆ ಮರಳಿ ವಿತರಿಸುತ್ತೇವೆ, ಯಾವುದೇ ರೀತಿ ಅನ್ಯಾಯ ಆಗದಂತೆ ನೋಡಿಕೊಳ್ಳಲಾಗುವುದು ಎಂದರು. ವರದಿ ಬಸನಗೌಡ ಪ ಪಾಟೀಲ್, ಸುರೇಪಾನ್. ಪ್ರತಿಯೊಂದು ನಾ 250 ನೋಡ್ರಿ, ಪ್ರತಿಯೊಂದು ಕಡಿಮೆ ಬಂದಾವ ಹೇಳ ನಾವು ನಮ್ದಷ್ಟು ಅದನ್ನ ಹೇಳ್ತೇನೆ. ಈಗ ಮತ್ತೆ ಯಾರು ಕೇಳೋ ಸಮಸ್ಯೆ, ಮತ್ತೆ ಯಾರು ತೂಕ ಮಾಡಿಕೊಂಡ್ರೆ ಗೊತ್ತಾಗ್ತದೆ. ಈಗ ತೂಕ ಮಾಡಿದ್ರೆ ಗೊತ್ತಾಗೋದು, ತೂಕ ಸಿದ್ರಿಗೆ ಈಗ 50 kg ಬಂದೀಗ ನೀವು ಹೊರಗೋಗಿ ತೂಕ ಮಾಡಿದ್ರೆ ಗೊತ್ತಾಗೋದು ನಿನಗೆ. ಅದು ಈಗ ಹಂಗ ಮಾಡಿದ್ರೆ ಸಿಕ್ಕಿದ್ರಿ ಅದನ್ನ ಹೇಳಿ ಹೇಳಿದ್ರೆ ಅದು ಬೇಕಲ್ಲ ನಮಗೆ. ಲಿಸ್ಟ್ ತಗೊಂಡ ಟೋಟಲ್ ಇವ್ರು 278 ಮಂದಿ ಕೊಟ್ಟಾರ. ಈಗ ಅವತ್ತೊಂದು ಹೇಳ್ರಿ ನೀವು ನಿಮ್ಗೆ ಸರಿ ಕೊಟ್ಟಾಗ ಹೇಳಿ ಮುಗಿತಿಲ್ಲ. ನೀವೆಲ್ಲದು ನೀವು ಸಮರ್ಥನೆ ಮಾಡ್ಕೋಬಾರ್ದು. ಯಾಕಂದ್ರೆ ಈಗ ಅವ್ರ ಕಡಿಮೆ ಕೊಟ್ಟರು ಹೇಳ್ತಾರೆ. ಈಗ ಅವ್ರು ಅದು ಮತ್ತೆ ಇದ ಒಂದ ತಿಂಗಳದ ಅಲ್ರಿ ಇವರು ಏನ್ ನಾವೇನ್ ತಗೊಂಡ್ವಿ ಮಾರಕ್ ಹೋಗ್ತಾರಲ್ರಿ, ಅಲ್ಲಿ ಏನಾರ ಅವ್ರ ಕಾಟ ಮಿಸ್ಟೇಕ್ ಇದ್ರೆ ನಾವೇನ್ ಮಾಡೋದು ಕೇಳಿಲ್ಲ. ಕೇಳ್ಕೊಂತ ಬಂದೇವೆ, ನಮ್ಗೆ ತೊಡ್ಕೊಂಡ್ ಆಗುಲ್ಲ. ಎಲ್ಲಾದ್ರಾಗೂ ನೀವು ಎಷ್ಟು ವರ್ಷ ಬಿಟ್ರಿ ಅಷ್ಟ ಬೇಕವ. ಇಲ್ಲ ನಿಮ್ ಎಲ್ಲಿ ಕಾಣಿಸಿದ್ರೆ ನಾವೇ ಮಾಡ್ರಿ ಅವನ. ನೀವು ಹೇಳಿದ್ರೆ ನಾವು ಕೇಳಂಗಿಲ್ಲ. ಒಂದ್ ಬಾಬರ್ ಒಟ್ ನೀವು ಹೇಳಿದ್ವಿ ನಮ್ ಕೆಪಾಸಿಟಿ ಯಾರು ಹೋಯ್ತು ನಾವು ಗೊಬ್ಬರ ನೀವು ಹೇಳಿದ್ವಿ
ಲಾಭ ಹೆಚ್ಚು ಈಗ ಒಬ್ಬರಿಗೆ ಇದು ಆಡಳಿತ ಎಲ್ಲ ಕುಡಿಯೋ ನಮ್ಗೆ ಯಾರ್ ಬೇಕಾದ್ರೆ ನೋಡು ನಮ್ಮಲ್ಲಿ ಹೆಂಗೈತೆ ಅಂದ್ರೆ ಪ್ರೊಸೀಜರ್ ನೀವು 3 ಮಂದಿಗೆ ಕಾರ್ಡ್ ರೇಷನ್ ಕಾರ್ಡ್ ಕೊಟ್ಟರು ಅಂತ ಹೇಳಿ ಹೌದು ನಾನು ನೀವು 3 ಮಂದಿ ಸ್ಟೇಟ್ಮೆಂಟ್ ತಗೋಬೇಕು ನಾನು ಮ್ಯಾಲ್ ರಿಪೋರ್ಟ್ ಕಳ್ಸ್ಬೇಕಾದ್ರೆ ಹಂಗೆ ಕಳ್ಸಕ್ ಬರೋದಿಲ್ಲ ಯಾರಿಗೆ ಕಡಿಮೆ ಮಾಡೋದು ಕೇಳ್ತಾರ ಈಗ ನಿಮ್ ಕಾರ್ಡ್ ಆದ್ಮೇಲೆ ನಾ ಮಾಡಲಿ ನೀವು ಎಲಿಜಿಬಲ್ ಇರ್ತೀರಿ ಬೇಕಾದ್ರೆ ಜಗಳ ಮಾಡಿ ಬರ್ತೈತಿ ಇದೇ ಊರ್ದ ಈಗ 278 ಮಂದಿ ಕೊಟ್ಬಿಡ್ರಿ ಕೊಟ್ಬಿಡ್ರಿ ನಾ ಮಾತಾಡ್ಬಿಟ್ಟು ಸುಮ್ಮನೆ ಫಸ್ಟ್ ನೀವು ಮಾತಾಡ್ಬಿಡ್ರಿ ನೀವು ಮಾತಾಡಿದಾಗ ಕೈದೇ ಇರೋದಿಲ್ಲ ಈಗ 278 ಮಂದಿ ಹೇಳ್ತಾರೆ ಈಗ ನಾನು ಕಡಿಮೆ ಕೊಟ್ಟಿರ್ತೀವಿ ಈಗ ಅದ ನೀವು ನಂಬರ್ ನಮ್ಮಲ್ಲಿ ಮಾತು ಬರ್ತೈತಿ ಈಗ ನೀವು ಸಮಸ್ಯೆ ಕಂಡು ಬಂದಿರಿ ಈಗ ನಿಮ್ಗೆ ಸಮಸ್ಯೆ ಕಂಡು ಬಂದೈತಿ ಉಳಿದವ್ರಿಗೆ ಕಂಡು ಬಂದಿಲ್ಲ ಅವ್ರು ತೂಕ ಮಾಡಿ ಗೊತ್ತಾಗಿತ್ತು ಅವ್ರಿಗೂ ಈಗ ನೀವು ಕ್ಲಿಯರ್ ಪ್ರಾಕ್ಟಿಕಲ್ ತೂಕ ಮಾಡಿರಿ ನಿಮಗೆ ಎಷ್ಟು ಕೆಜಿ ಕಡಿಮೆ ಬಂದವಲ್ಲ ಅಷ್ಟು ಕೆಜಿ ಕಡಿಮೆ ಬಂದ್ ಹೇಳಿ ನನಗೆ ಈಗ ಪ್ರೊಸೀಜರ್ ಹೆಂಗಿರ್ತೈತಿ ಈಗ ಅಕಸ್ಮಾತ್ ಸೊಸೈಟಿ ಅವ್ರು ತಪ್ಪು ಮಾಡ್ಯಾರಪ್ಪ ಅಂತಂದ್ರ ನಾ ಸ್ಟೇಟ್ಮೆಂಟ್ ತಗೊಂಡು ಅವ್ರದ್ದು ತೋತ್ ಸ್ಟೇಟ್ಮೆಂಟ್ ನಿಂದಷ್ಟಲ್ಲ ಅವ್ರದ್ದು ರಿಪೋರ್ಟ್ ಕಳಿಸ್ತೈತಿ ಅಂಗಡಿ ಸಸ್ಪೆನ್ಷನ್ ಮಾಡ್ತೈತಿ ಬಾಜು ಲೈಸೆನ್ಸ್ ಯಾವ್ದು ಇರ್ತೈತಿ ಆ ಊರಕ್ಕೆ ನಾ ಅಟ್ಯಾಚ್ಮೆಂಟ್ ಮಾಡಿ ರೇಷನ್ ಹಂಚಿಸ್ತಾನೆ ನೀವು ಪ್ರತಿಯೊಬ್ಬರಿಗೂ ಸರಿಯಾಗಿ ಕೊಡ್ಸೋದು ನನ್ನ ಜವಾಬ್ದಾರಿ ಪ್ರತಿಯೊಬ್ಬರಿಗೂ ಸರಿಯಾಗಿ ಕೊಡೋದು ಜವಾಬ್ದಾರಿ ಯಾಕಂದ್ರೆ ಸರ್ಕಾರ ಕರೆಕ್ಟ್ ಕೊಟ್ಟಿರ್ತೈತಿ ನಾವು ಕರೆಕ್ಟ್ ಮುಟ್ಟಿಸ್ಬೇಕು ಅದು ನನ್ನ ಜವಾಬ್ದಾರಿ ಇರ್ತೈತಿ ಈಗ ನಾ ಹಿಂಗೆ ಯಾಕೆ ಬಂದಿಲ್ಲ ನಿಮ್ಮಲ್ಲಿ ಸಮಸ್ಯೆ ಎಲ್ಲ ಬಂದಿಲ್ಲ ಸಮಸ್ಯೆ ನೀವು ಫೋನ್ ಹಚ್ಚಿ ಮಾನ್ಯ ಬಂದ್ರಿ ನಾ ಅದಕ್ಕೆ ಬಂದ್ರಿ ಈಗ ಅದಕ್ಕೆ ಈಗ ನೀವು ಎಷ್ಟು ಮಂದಿ ತೂಕ ಮಾಡಿಲ್ಲ ಅಷ್ಟು ತೂಕ ಮಾಡಿ ಹೆಸರು ಹೇಳಿದ್ರೆ ನಾ ಎಷ್ಟು ಮಂದಿ ತೂಕ ಮಾಡಿ ಇಷ್ಟು ವ್ಯತ್ಯಾಸ ಬಂದೈತಿ ನಾ ರಿಪೋರ್ಟ್ ಕಳಿಸ್ಬೇಕಾರ ಹೌದು ಕಳಿಸ್ತೈತಿ ಅಂಗಡಿ ಸಸ್ಪೆಂಡ್ ಮಾಡ್ತೈತಿ ಬಾಜು ಊರಿಗೆ ಅಟ್ಯಾಚ್ಮೆಂಟ್ ಮಾಡ್ತೈತಿ ಕಾಯ್ದೆ ಹಿಂಗೆ ಇರ್ತಾವ ಮೊದಲು ನಿಮ್ಗೆ ಒಬ್ಬ ವ್ಯಕ್ತಿ ಅಂಗಡಿ ಸಸ್ಪೆಂಡ್ ಮಾಡ್ತಾನ ಅದೇನ್ ಸಂಬಂಧ ಇಲ್ಲ ನಾನು 270 ಮಂದಿ ಬೇಕಾಗಿಲ್ಲ ನಾನು ಒಬ್ಬ ಕಾಡದ್ರು ಕೂಡ ನನಗೆ ಎಷ್ಟು ಕಡಿಮೆ ಕೊಟ್ಟಾರಪ್ಪ ಅಂತ ಅಂಗಡಿ ಸಸ್ಪೆಂಡ್ ಮಾಡೋ ಅಧಿಕಾರ ಐತಿ ನಾವು ಮ್ಯಾಲ ರಿಪೋರ್ಟ್ ಕಳಿಸ್ತು ಅದಕ್ಕೆ ಹೇಳ್ತೇನೆ ನಿಮ್ಮನ್ನ ನೆಕ್ಸ್ಟ್ ಪ್ರೊಸೀಜರ್ ಹೆಂಗಿರ್ತೈತೆ ನಮ್ಮದ ಇದು ಅಂಗಡಿ ಅಮಾನತ್ ಆಕೈತಿ ನಾವು ಬಾಜು ಲೈಸೆನ್ಸ್ದಾರ್ ಇದು ಕೇಸ್ ಮುಗಿಬೇಡ ಬಾಜು ಲೈಸೆನ್ಸ್ದಾರ್ ಯಾರು ಇರ್ತಾರಲ್ಲ ಅವ್ರ ಮೂಲಕ ನಿಮ್ಗೆ ಎಷ್ಟು ಪ್ರತಿಯೊಬ್ಬರಿಗೂ ತಿಂಗಳ ಪ್ರತಿಯೊಬ್ಬರಿಗೆ ಬರಬೇಕು ಅಷ್ಟು ಹಂಚು ಜವಾಬ್ದಾರಿ ನಮ್ದು ಇರ್ತೈತಿ ಅದಕ್ಕೆ ನೀವೇನು ನಿರ್ಧಾರ ಮಾಡ್ಕೋರಿ ನಿರ್ಧಾರ ಮಾಡ್ಕೊಂಡು ಒಂದು ಹೇಳ್ರಿ ನಾನು ನಾ ಇದಕ್ಕೆ ನೀವು ಏನ್ ಹೇಳ್ತಾರಲ್ಲ ಎಲ್ಲದಕ್ಕೂ ಬದಿರ್ತೀನಿ ಯಾಕಂದ್ರೆ ನೀವು ಹೇಳುದು ಸರಿ ಅವ್ರು ಹೇಳುದು ಸರಿ ಹೌದು ನೀವು ಒಬ್ಬ ನನಗೆ ಸರಿ ಕೊಟ್ಟಿಲ್ಲ ಅಂತಂದ್ರೆ ತಪ್ಪದು 100 ಮಂದಿ ಮಾಡಿರೋ ತಪ್ಪ ಒಬ್ಬ ಮಾಡಿರೋ ತಪ್ಪ ನಾ ಏನ್ ಹೇಳ್ತೀನಿ ಈಗ ನೀವು ಪ್ರತಿಯೊಬ್ಬರು ಅದನ್ನು ಒಪ್ಕೋತಾನ ಅದನ್ನು ಒಪ್ಕೋತ ಪ್ರತಿಯೊಬ್ಬರೇ ನನಗೆ ಹೆಂಗ್ ಬೇಕಲ್ಲ ನೀವು ನಿರ್ಧಾರ ಮಾಡ್ಕೊಂಡು ಊರಾಗಿನವ್ರಿಗೆ ಪ್ರೊಸೀಜರ್ ಹಿಂಗೈತಿ ನಮ್ದು ನೀವು ನನಗೆ ಸರಿ ಕೊಟ್ಟಿಲ್ಲ ಅದು ಹಿಂದಿನ ತಿಂಗಳು ಕೊಟ್ಟರು ಪ್ರಾಬ್ಲಮ್ ಇದುವರೆಗೂ ಪ್ರಾಬ್ಲಮ್ ಬಂದಿಲ್ಲ ನಮ್ಮ ಸೊಸೈಟಿ ಒಳಗೆ ಪ್ರಾಬ್ಲಮ್ ಬಂದಿಲ್ಲ ಈಗ ಬಂದೈತಿ ಈ ಫಸ್ಟ್ ಬಂದದ ಅವ್ರು ಫಸ್ಟ್ ಇನ್ಫಾರ್ಮೇಶನ್ ಮಾಡಿಬಿಡ್ರಿ ಈಗ ಇನ್ಮ್ಯಾಗ ಯಾವುದೂ ಗಲ್ತಿ ಆಗಬಾರ್ದು ಆಗಲಂಗ ಅವ್ರು ನೋಡ್ಕೊಂಡು ಹೋಗ್ಬೇಕು ಅವ್ರ ಕೆಲಸ ಹೌದಾ ಯಾವುದೇ ಪಬ್ಲಿಕ್ ಬರಲಿ ಯಾರೇ ಬರಲಿ ಬಂದ್